ಸರ್ವಾಭಿಭವ ಶಕ್ತಿ ತಾನು. ನೀವು ಏನೇ ಇದ್ರೂ ನಿಮ್ಮನ್ನು ಮೀರಿರುವ ಶಕ್ತಿ ನನ್ನಲ್ಲಿದೆ. ನನ್ನನ್ನು ಮೀರುವವರು ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ. ನನ್ನ ಅತ್ಯಯವನ್ನ ಅತಿಕ್ರಮಣವನ್ನ ಮಾಡುವಂತಹ ವ್ಯಕ್ತಿ ಹಿಂದಾಗಿಲ್ಲ, ಈಗಿಲ್ಲ, ಮುಂದೆ ಬರೋದಿಲ್ಲ. ಆದರೆ ನಾನು ಮಾತ್ರ ಹಿಂದೆ ಇದ್ದವರನ್ನು, ಈಗ ಇದ್ದವರನ್ನು, ಮುಂದೆ ಬರುವವರನ್ನು ಮೀರಿದ್ದೇನೆ. ಎಲ್ಲರನ್ನೂ ಮೀರುವ ಶಕ್ತಿ ನನ್ನಲ್ಲಿದೆ ಅನ್ನುವುದನ್ನ ಇವತ್ತು ಇಲ್ಲಿ ನಾವು ಹೇಳುವ ಮಾತನ್ನು ಕೇಳಬೇಕು ಅಂತ ನೀವು ಬಂದು ಕೂತೀರಿ. ಪಾಪ ನಿಮಗೆ ಕೇಳಿಸೋ ಹಾಗೆ ಈ ಧ್ವನಿವರ್ಧಕವನ್ನು ಇಲ್ಲಿ ಇಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಜನರಿಗೆ ಹೊರಗೂ ಅನುಕೂಲವಾಗಲಿ ಅಂತ ಆಸು ಪಾಸು ಸ್ವಲ್ಪ ಕೇಳುವಂತೆ ವ್ಯವಸ್ಥೆ ಇರುತ್ತದೆ. ಇಡೀ ಊರೆಲ್ಲ ಇದು ಕೇಳೋ ಹಾಗೆ ಎಲ್ಲರ ಮನೆಯಲ್ಲಿ ಲೌಡ್ ಸ್ಪೀಕರ್ ಇಟ್ಟರೆ ಕಂಪ್ಲೇಂಟ್ ಕೊಡ್ತಾರೆ. ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ತಲೆಶೂಲ ಯಾಕೆ ಅಲ್ವಾ? ಆದರೆ ದೇವರಿಗೆ ಎಲ್ಲರನ್ನ ಸೋಲಿಸುವ ಶಕ್ತಿ ನನ್ನಲ್ಲಿದೆ ಅಂತ ದೇವರು ಅನೌನ್ಸ್ ಮಾಡಬೇಕಾದ್ರೆ ಎಂಥ ದೊಡ್ಡ ಧ್ವನಿ, ಆ ಸಮುದ್ರ ಎಷ್ಟು ದೊಡ್ಡದೋ ಅಷ್ಟು ಜೋರಾಗಿ ಭಗವಂತ ಧ್ವನಿ ಮಾಡ್ತಾನೆ. ಯಾಕೆ ಅಂದ್ರೆ ಇಡೀ ವಿಶ್ವವನ್ನೇ ಸೋಲಿಸುವ ಶಕ್ತಿ ನನ್ನಲ್ಲಿದೆ ಅಂತ ತೋರಿಸುವುದಕ್ಕೆ ಸಣ್ಣ ಧ್ವನಿ ಅಲ್ಲ, ಒಂದು ಮೈಕಿನೊಳಗಲ್ಲ, ಇಡೀ ಸಮುದ್ರಕ್ಕೆ. ಸಮುದ್ರ ಎಷ್ಟು ದೊಡ್ಡದಿದೆ ನಿಮಗೆ ಗೊತ್ತು, ಎಷ್ಟು ತೆರೆಗಳು ಬರ್ತದೆ ಗೊತ್ತು. ಅಷ್ಟೆಲ್ಲ ತೆರೆಗಳಿದೆ. ನಮಗೆ ದಂಡಿ ಮೇಲಿದ್ದ ಅಷ್ಟೇ ಕೇಳಿಸ್ತದೆ, ಆದ್ರೆ ಅಲ್ಲೆಲ್ಲವೂ ಧ್ವನಿ ಇದೆ. ಆ ಇಡೀ ಸಮುದ್ರದ ಅಂತಹ ದೊಡ್ಡದಾದ ಹುಂಕಾರದ ಧ್ವನಿಯಿಂದ ದೇವರು ತೋರಿಸುವುದೇನು ಅಂದ್ರೆ ಅಷ್ಟು ದೊಡ್ಡದಾದಂತಹ ಶಕ್ತಿ ನನ್ನಲ್ಲಿದೆ. ಅದೆಂಥ ಶಕ್ತಿ ಅಂದ್ರೆ ಕೆಲವರನ್ನ ಸೋಲಿಸುವ ಶಕ್ತಿ ಅಲ್ಲ, ಸರ್ವಾಭಿಭವ ಶಕ್ತಿ ತಾನು. ಆಚಾರ್ಯರ ಶಬ್ದಗಳನ್ನು ನೋಡಿ, ಇಡೀ ಜಗತ್ತನ್ನೇ ಸೋಲಿಸುವ ಶಕ್ತಿ ನನ್ನಲ್ಲಿದೆ. ಅಭೀಮೇಕಮೇಕೋ ಅಸ್ಮಿ ನಿಶ್ಯಾಳಭಿ ದ್ವಾಕಿಮುತ್ರಯಃ ಕರಂತಿ ಖಲೇನ ಪರಶಾನ್ ಪ್ರತಿಹನ್ ವಿಭೂರಿ ಕಿಮ್ಮ ಆನಿಂದಂತಿ ಶತ್ರವೋ ಇಂದ್ರಾಹ. ಶ್ರೀಮನ್ಯಾಯ ಸುಧಾರ ಶ್ರೀಮದಾಚಾರ್ಯರು ಹೇಳ್ತಾರೆ, ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ಉದಾಹರಣೆ ಮಾಡಿದ್ದಾರೆ. ಋಗ್ವೇದದಲ್ಲಿ ಬರುವಂತಹ ಮಂತ್ರ ವೈಕುಂಠ ಇಂದ್ರ, ಸ್ವತಃ ವೈಕುಂಠಾಧಿಪತಿಯಾದ ಪರಮೇಶ್ವರನಾದ ಭಗವಂತ ಹೇಳಿದಂತಹ ಮಾತು. ನನ್ನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಬರ್ತೀರಾ ಅಂದ್ರೆ ಬನ್ನಿ. ಒಂದು ಒಬ್ರು ಇಬ್ರು ಕೇಳೋದಿಲ್ಲ ದೇವರು. ನೀನು ಬರ್ತೀಯ ಅಂತ ಒಬ್ಬೊಬ್ಬ ವ್ಯಕ್ತಿಯನ್ನ ಬಟ್ಟು ಮಾಡಿ ಕರೆಯೋದಿಲ್ಲ, ಒಂದೊಂದು ಜಗತ್ತನ್ನ ಬಟ್ಟು ಮಾಡಿ ಕರೀತಾರೆ. ಇಡೀ ಜಗತ್ತಿನಲ್ಲಿರುವಂತಹ ಜನರೆಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಜಗತ್ತು ಬರ್ತದೆ ಅಂದ್ರೆ ಬರಲಿ, 2 ಬರಲಿ, 3 ಬರಲಿ ಅಂತಾರೆ. ಇಡೀ ಜಗತ್ತಿಗೆ ಆಮಂತ್ರಣ ಕೊಡ್ತಾನೆ, ಆಹ್ವಾನ ಕೊಡ್ತಾನೆ ಯುದ್ಧಕ್ಕೆ. ಇಡೀ ಜಗತ್ತು ಒಟ್ಟಾಗಿ ಬರಲಿ, 1 ಬರಲಿ, 2 ಬರಲಿ, 3 ಬರಲಿ, ಇದರರ್ಥ ಅನಂತ ಜಗತ್ತುಗಳು ಬರಲಿ. ಅವರೆಲ್ಲರನ್ನ ಒರಳಿನಲ್ಲಿ ಧಾನ್ಯವನ್ನ ಕೊಟ್ಟಿ ಪುಡಿ ಮಾಡಿದಂತೆ ಪುಡಿ ಮಾಡಿ ಹಾಕ್ತೇನೆ. ಯಾರನ್ನ ದ್ರೋಹ ಮಾಡ್ತಾರೆ, ನಿಂದೆ ಮಾಡ್ತಾರೆ, ಧೈರ್ಯದಿಂದ ನೋಡಿಕೊಳ್ತೇನೆ ಅಂತ ವೇದದಲ್ಲಿ ಪರಮಾತ್ಮ ಗರ್ಜನೆಯನ್ನು ಮಾಡ್ತಾನೆ. ಕಿಮ್ಮಾನಿಂದಂತಿ ಶತ್ರವ ಅನಿಂದ್ರ. ಯಾಕೆ ಈ ಅಶಕ್ತ ಕೋಳೆಗಳು, ಅನಿಂದ್ರರು, ಅಪಘಾತರು, ಸರ್ವೋತ್ತಮನಾದ ಸರ್ವಶಕ್ತನಾದ ನನ್ನ ದ್ರೋಹ ಮಾಡಿ ವಿನಾಕಾರಣ ನರಕದಲ್ಲಿ ತಮಸ್ಸಿನಲ್ಲಿ ದುಃಖಪಟ್ಟು ಹಾಳಾಗಿ ಹೋಗ್ತಾರೆ? ಯಾಕೆ ವಿರೋಧ ಮಾಡ್ತಾರೆ? ಎಲ್ಲರನ್ನ ಮೆಟ್ಟಿ ನಿಲ್ತೇನೆ ನಾನು ಅಂತ ತನ್ನ ಅದ್ಭುತವಾದ ಪರಾಕ್ರಮವನ್ನು ಪರಮಾತ್ಮ ಹೇಳಿಕೊಳ್ತಾನೆ. ಇದು ಅಹುಂ ವೇದ ಮಂತ್ರಗಳಲ್ಲಿ ಏನನ್ನ ಪರಮಾತ್ಮ ಹೇಳಿದ್ದಾನೆ. ಇನ್ನು ಅನೇಕ ಪ್ರಮಾಣ ವಚನಗಳಲ್ಲಿ ಆ ಭಗವಂತನ ದಿವ್ಯವಾದ ಮಹಿಮೆಯನ್ನು ನಾವು ಕೇಳುತ್ತೇವೆ. ಭಗವದ್ಗೀತೆಯಲ್ಲಿ ಆ ವಿಶ್ವರೂಪದ ದರ್ಶನ ಮಾಡಿಸಿದಾಗ ಅರ್ಜುನನಿಗೆ ಯಾವುದನ್ನು ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸಿಕೊಟ್ಟ ಅಂತಹ ಅದ್ಭುತವಾದ ಆ ಪರಮಾತ್ಮನ ಶಕ್ತಿ. ಯಾರೇ ಯಾರನ್ನ ಸೋಲಿಸಿದರೂ ದೇವರೇ ಒಳಗಿದ್ದು ಸೋಲಿಸೋದು. ಪಾಂಡವರು ಕೌರವರನ್ನು ಸೋಲಿಸಿದರು ಅನ್ನುವುದು ಕೂಡ ನಿಮಿತ್ತ. ವಾಯುದೇವರು ಜೀವೋತ್ತಮರು, ಭೀಮಸೇನ ದೇವರು ಜೀವೋತ್ತಮರು, ಸತ್ಯ. ಅರ್ಜುನ ಸಾಕ್ಷಾತ್ ಇಂದ್ರಾವತಾರ, ದೇವೇಂದ್ರ ಮಹಾಪರಾಕ್ರಮಿ, ನಮಗಿಂತಲೂ ಎಷ್ಟು ಕೋಟಿ ಕೋಟಿ ಪಟ್ಟು ಉತ್ತಮರಾದವರು. ಇದರೊಳಗೆ 2 ಮಾತಿಲ್ಲ. ಆದರೆ ದೇವರ ಮುಂದೆ
ಅವರು ಯಾರೂ ಸ್ವತಂತ್ರವಲ್ಲ, ಪೂರ್ಣವಾಗಿ ಭಗವಂತನ ಅಧೀನರು. ಯಮಕ ಭಾರತದಲ್ಲಿಯೂ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಏನಾದರೂ ಭೀಮಸೇನ ದೇವರು ಗೆದ್ದಿದ್ದಾರೆ ಅಂದರೆ ದೇವರೇ ಒಳಗಿದ್ದು ಗೆಲ್ಲಿಸಿದ್ದು, ಆ ಶಕ್ತಿಯನ್ನು ಕೊಟ್ಟದ್ದು. ಸ್ವಾಭಾವಿಕವಾಗಿ ಅವರಲ್ಲಿ ಆ ಬಲವನ್ನು ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ಅವರು ಗೆದ್ದಿದ್ದಾರೆ. ಹೀಗಾಗಿ ಸರ್ವಾಭಿಭವ ಶಕ್ತಿ ತಾವನ್ನೋದಕ್ಕೆ ಎರಡರ್ಥ. ಒಂದು ಎಲ್ಲರನ್ನ ಸೋಲಿಸುವ ಶಕ್ತಿ, ಇನ್ನೊಂದು ಎಲ್ಲರೊಳಗೇನು ಸೋಲಿಸುವ ಶಕ್ತಿ ಅಂತ ಉಂಟೋ ಬೇರೆಯವರಲ್ಲಿ ಅದೆಲ್ಲವೂ ನನ್ನದೇ ಅಂತ ದೇವರು ಹೇಳ್ತಾರೆ. ಹಾವನ್ನ ಮುಂಗಲಿ ಹೊಡೆಯುತ್ತೆ ಅಂದ್ರೆ ಆ ಮುಂಗಲಿಯಲ್ಲಿ ಹಾವನ್ನ ಸೋಲಿಸುವ ಶಕ್ತಿ ಅದನ್ನು ನಾನು ಕೊಟ್ಟೆ. ಪಾಂಡವರು ಕೌರವರನ್ನು ಸೋಲಿಸಿದರು ಅಂದ್ರೆ ಒಳಗಿದ್ದು ಸೋಲಿಸಿದ್ದೆ ನಾನು. ನೀವೆಲ್ಲ ಮಹಾಪರಾಕ್ರಮಿಗಳು, ನಿಮಗಿಂತಲೂ ದುರ್ಬಲರಾದವರನ್ನು ಜಗಳದಲ್ಲಿ ಕುಸ್ತಿಯಲ್ಲಿ ಸೋಲಿಸ್ತೀರಾ ಅಂದರೆ ಅದು ದೇವರು ಕೊಟ್ಟ ಶಕ್ತಿ. ಒಂದು ಇಲಿಯನ್ನ ಬೆಕ್ಕು ಸೋಲಿಸ್ತದೆ ಅಂದ್ರೆ ಆ ಬೆಕ್ಕಿನಲ್ಲಿಯೂ ಭಗವಂತ ಇದ್ದಾನೆ, ಅವನೇ ಸೋಲಿಸು. ಈ ರೀತಿ ಸರ್ವಾಭಿಭವ ಶಕ್ತಿ ಅದು ಪರಮಾತ್ಮನಲ್ಲಿದೆ. ಅದನ್ನು ಆ ಸಮುದ್ರ ತೋರಿಸಿಕೊಡುತ್ತೆ. ಹುಂ ಎಂಬಂತಹ ತನ್ನ ಹುಂಕಾರದಿಂದ ಸಮುದ್ರ ತೋರಿಸಿ, ಇದೆಲ್ಲವೂ ಇದು ಒಂದು ಉದಾಹರಣೆ ಕೊಟ್ಟಿದ್ದಾರೆ ನಮ್ಮಂಥವರಿಗೆ ಅರ್ಥ ಆಗಿ ಶ್ರೀಮದಾಚಾರ್ಯರು. ಹೀಗೆ ಎಷ್ಟು ಧ್ವನಿಗಳಿದೆ ಪ್ರಪಂಚದೊಳಗೆ, ಆ ಎಲ್ಲ ಧ್ವನಿಗಳಿಂದ ಬೇರೆ ಬೇರೆ ಅರ್ಥಗಳೆಲ್ಲ ಏನೇನು ಬರುತ್ತೋ ಅದೆಲ್ಲವನ್ನೂ ಶ್ರೀಮದಾಚಾರ್ಯರು ಚಿಂತನೆ ಮಾಡ್ತಾರೆ. ಪ್ರಣವ ಜಪ ಮಾಡುವಾಗಲೂ ಕೂಡ ಓಂ ಅಂತ ಹೇಳುವಾಗ ಅವರ ತಲೆಯಲ್ಲಿ ಎಷ್ಟೆಲ್ಲ ಅನುಸಂಧಾನ ಬರ್ತದೆ ಅಂದರೆ ಇದೆಲ್ಲ ಅದನ್ನು ನಾವು ಊಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಬಹಳ ಮಾಡ್ತಾರೆ ಅಂತ ಇಷ್ಟನ್ನು ತಿಳಿಯಬಹುದು. ನಾವು ತಕ್ಕ ಮಟ್ಟಿಗೆ ಉಪಾಸನೆ ಮಾಡಲಿಕ್ಕಾಗದಿದ್ದರೂ ಸ್ಮರಣೆಯನ್ನಾದರೂ ಮಾಡಬೇಕು. ಆಗಾಗ ಆ ಭಗವಂತ ಎಲ್ಲರನ್ನ ಮೀರಿದವ, ಎಲ್ಲರನ್ನ ಸೋಲಿಸುವ ಶಕ್ತಿ ಇದ್ದವ. ಇದನ್ನು ಸಮುದ್ರದ ಧ್ವನಿ ನಮಗೆ ಸೂಚನೆ ಮಾಡುತ್ತದೆ. ಇದನ್ನು ತಿಳಿಯೋದ್ರಿಂದ ನಮಗೊಂದು ಧೈರ್ಯ, ಒಂದು ಭರವಸೆ. ಏನು ಭರವಸೆ? ನಾವು ಯಾವ ದೇವರನ್ನು ನಂಬಿದ್ದೇವೋ ಆ ದೇವರನ್ನೇ ಗಟ್ಟಿಯಾಗಿ ನಂಬಿದರೆ ನಮಗಿನ್ಯಾರ ಭಯವೂ ಇಲ್ಲ. ಯಾರ ಭಯವೂ ಇಲ್ಲ. ಯಾಕೆ ಅಂದರೆ ಎಲ್ಲರನ್ನೂ ಸೋಲಿಸುವಂತಹ ದೇವರನ್ನು ನಾವು ಕಾಲ ಹಿಡಿದಿದ್ದೇವಲ್ಲ, ಅಂತಹ ದೇವರಿಗೆ ನಾವು ಶರಣ ಹೋದ್ಮೇಲೆ ಯಾರಿಗೆ ಯಾಕೆ ಹೆದರಬೇಕು ಅಂತ. ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ ವಿಶ್ವರೂಪದ ದರ್ಶನ ಮಾಡಿದಾಗ, ಪರಮಾತ್ಮ ಏನು ನಿನ್ನ ಮಹಿಮೆ, ಇದು ಸ್ಥಾನೇ ಬಹಳ ಸತ್ಯವಾದ, ನಿನ್ನ ನಾಮೋಚ್ಚಾರಣೆ ಮಾಡಿದರೆ ಸಾಕು ಎಲ್ಲ ಭೂತ ಪ್ರೇತ ಪಿಶಾಚಾದಿ ಬಾಧೆಗಳು, ರಾಕ್ಷಸರು, ದುಷ್ಟರು, ಅಸುರರು, ದೈತ್ಯರು ಎಲ್ಲರೂ ನಶಿಸಿ ಹೋಗ್ತಾರೆ ಅಂತ. ಹರಿಸ್ಮೃತಿ ಸರ್ವ ವಿಪತ್ತು ವಿಮೋಕ್ಷೆ, ದೇವರ ಸ್ಮರಣೆ ಮಾಡಿದರೆ ಸಾಕು ಎಲ್ಲ ವಿಪತ್ತುಗಳ ಪರಿಹಾರವಾಗ್ತದೆ ಅಂತ ಭಾಗವತದಲ್ಲಿ ಬರ್ತದೆ. ಅಷ್ಟಮ ಸ್ಕಂದದಲ್ಲಿ ದೈತ್ಯರನ್ನ ಪರಮಾತ್ಮ ಸೋಲಿಸ್ತಾನೆ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೆಯುವಾಗ ಮೊದಲು ಎದುರು ಯುದ್ಧ ಮಾಡ್ತಾರೆ ದೈತ್ಯರು, ಆಮೇಲೆ ಎದುರು ಯುದ್ಧ ಮಾಡುವುದನ್ನು ಬಿಟ್ಟು ಮಾಯಾಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಇದ್ದಕ್ಕಿದ್ದಾಗೆ ಹುಲಿಗಳು ಬರೋದು, ಸಿಂಹಗಳು ಬರೋದು, ಬೆಂಕಿ ಬೀಳೋದು, ಪರ್ವತಗಳು ಬೀಳೋದು, ಯಾರಿಲ್ಲ ಅಲ್ಲಿ, ಎಲ್ಲ ಮಾಯಾಸೃಷ್ಟಿ. ದೇವತೆಗಳಂದ್ರು ಎದುರಿಗೆ ಬಂದರೆ ನಾವು ಯುದ್ಧ ಮಾಡ್ಬೋದು, ಇವನೇನಪ್ಪ ಇದು ಮಾಯಾ ಸೃಷ್ಟಿ ಮಾಡ್ತಾರಲ್ಲ ಅಂತ. ಹಾಗಾದ್ರೆ ಏನು ಉಪಾಯ ಇದಕ್ಕೆ? ಏನು ಮಾಡಿಲ್ಲ ಅವರು. ಹರಿಸ್ಮೃತಿ ಆಗಲೇ ಬಂದದ್ದು ಈ ಶ್ಲೋಕ. ಅಲ್ಲಿಯೇ ಕೇವಲ ಭಗವಂತನ ಸ್ಮರಣೆ ಮಾಡಿದ್ದಾರಷ್ಟೇ ದೇವತೆಗಳು. ಭಕ್ತಿಯಿಂದ ಸ್ಮರಣೆ ಮಾಡಿದ್ದಕ್ಕೆ ಆ ಎಲ್ಲ ಮಾಯೆಗಳು ನಾಶವಾಗಿ ಹೋಗಿ ಆಗಲೇ ಭಾಗವತ ಉದ್ಧಾರ ತೆಗೆಯುತ್ತದೆ. ಹರಿಸ್ಮೃತಿ ಸರ್ವ ವಿಪತ್ತು ಮೋಕ್ಷಿ, ಎಲ್ಲ ವಿಪತ್ತುಗಳ ಪರಿಹಾರ ಆಗ್ತದೆ, ದೇವತೆಗಳು ಗೆಲ್ತಾರೆ. ಸರ್ವಾಭಿಭವ ಶಕ್ತಿತಾಂ, ಎಲ್ಲರನ್ನ ಗೆಲ್ಲುವಂತಹ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯ, ದೇವರೇ ಎಲ್ಲರನ್ನ ಕೊಂದು ಬಿಟ್ಟಿದ್ದನಂತೆ, ಎಲ್ಲರ ತಲೆ ಸೀಳಿ ಇಟ್ಟಿದ್ದನಂತೆ. ತಲೆ ಸೀಳಿದ್ರೆ ಅವರು ಯುದ್ಧ ಹೇಗೆ ಮಾಡ್ತಾರೆ? ಎದುರಿಗಿದ್ದವರು ತಲೆ ಹಾಗೆ ಇತ್ತಲ್ಲ. ಅರ್ಜುನ, ಭೀಮ, ನಕುಲ, ಸಹದೇವಾದಿಗಳು ಬಾಣ ಬಿಟ್ಟಾಗ ತಲೆ ಕೆಳಗೆ ಬಿದ್ದಿದೆ. ಮೊದಲೇ ದೇವರು ಹೊಡೆದಿದ್ದ ಅಂತ ಹೇಗೆ ಹೇಳ್ತೀರಿ ಅಂತ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀಮದಾಚಾರ್ಯರು ಅಂದ್ರೆ, ಇಷ್ಟು ಶಿಥಿಲ ಮಾಡಿ ಇಟ್ಟಿದ್ದ ದೇವರು ಅಂದ್ರೆ ಹೆಸರಿಗೆ ಒಂದು ಕಡೆಗೆ ಹೀಗಿತ್ತದು,
ಟಚ್ ಮಾಡಿದ್ರೆ ಬೀಳೋ ಹಾಗೆ ಇಟ್ಟಿದ್ದಾರೆ. ಕಾಡು ಗ್ಲಾಸ್ ಹೊಡೆದಿರ್ತಾವ ನೋಡಿ, ಒಂದು ಕಲ್ಲು ಹೊಡೆದ್ರೆ ಕೆಳಗೆ ಬಿದ್ದಿರೋದಿಲ್ಲ, ಅಲ್ಲೇ ಇರ್ತದೆ, ಆದ್ರೆ ಪೂರ್ಣ ಛಿದ್ರ ಆಗಿ ಹೋಗಿರ್ತದೆ. ಸ್ವಲ್ಪ ತಳ್ಳಿದ್ರೆ ಬಿದ್ದು ಬಿಡುತ್ತೆ. ಹಾಗೆ ಇಟ್ಟಿದ್ದಂತೆ ಎದುರಿಗಿದ್ದ ಶತ್ರುಗಳ ತಲೆಯನ್ನ ಮೈಯನ್ನ ಗೀತಾದ ಅಪ್ಪರದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಮಾತನ್ನು. ಎಲ್ಲರನ್ನ ಸಂಹಾರ ಮಾಡುವ, ಎಲ್ಲರನ್ನು ಸೋಲಿಸುವ, ಎಲ್ಲರನ್ನು ಗೆದ್ದು ನಿಂತ ಮೆಟ್ಟಿ ನಿಂತ ವ್ಯಕ್ತಿ ಭಗವಂತ. ಅಂಥ ದೇವರು ನಮ್ಮಪ್ಪ, ನಮ್ಮ ದೊರೆ. ನಮಗಿರುವಾಗ ಇನ್ಯಾರ ಭಯ ನಮಗೆ? ಯಾವುದೇ ದುಷ್ಟಶಕ್ತಿಗಳಿದ್ದರೂ ದೇವರಿಗೆ ಶರಣ ಹೋಗಿ ದೇವರು ರಕ್ಷಣೆ ಮಾಡ್ತಾನೆ ಎನ್ನುವ ಭರವಸೆಯನ್ನು ನಮ್ಮೆಲ್ಲರಿಗೆ ಇಡೀ ಸಮುದ್ರ ತನ್ನ ಭೋರ್ಗರೆಯುವ ಶಬ್ದದಿಂದ, ಹುಂಕಾರದಿಂದ ನಮಗೆಲ್ಲ ಸಂದೇಶ ಕೊಡುತ್ತದೆ ಅಂತನ್ನುವ, ವಿಶ್ವಕ್ಕೇನೆ ಸಂದೇಶ ಕೊಡುವಂತಹ ವಿಶ್ವದ ಧ್ವನಿಗಳಿಗೆ ವಿಶ್ವತೋಮುಖವಾದ ಅರ್ಥವನ್ನು ಬರೆದ ವಿಶ್ವಗುರುಗಳು ಅಂದರೆ ಶ್ರೀಮದಾನಂದ ತೀರ್ಥರು. ಅದನ್ನು ಆ ರೀತಿಯಲ್ಲಿ ನಾವು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ರಾಯರು ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಇತ್ಯಾದಿಯಾಗಿ ಶ್ರೀಮದಾಚಾರ್ಯರ ಪ್ರಣವೋಪಾಸನೆಯ ವರ್ಣನೆಯನ್ನು ಮಾಡುವ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಾಧೀಶ್ವರ ಅಭಿನವ ರಘುತ್ತಮ ತೀರ್ಥ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ